ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಎಲ್ಲರೂ ಹೋಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದೆ ಅಂತ ಭಾವಿಸ್ತಾ. ಆ್ಯಂಡ್ ಇವ್ರು ನಮ್ಮ ಕ್ಯಾಮ್ರಾಮನ್ ಪುನೀತ್, ನಾನು ಇಲ್ಲಿ ರಮ್ಯ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಬನ್ನಿ, ಇವತ್ತು ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ನ ಮಾಡ್ತಾ ಇದ್ದೀವಿ. ಹೇಗೆ ಮಾಡ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ ಹೇಳೋಣ. ಆ್ಯಂಡ್ ಪುನೀತ್ ಎಲ್ಲಿ ಹೋಗ್ತಾ ಇದ್ದೀವಿ? ಮಾರ್ಕೆಟ್. ಯಾವ ಮಾರ್ಕೆಟ್ಗೆ? ಏನು ತರಕ್ಕೆ ಹೋಗ್ತಾ ಇದ್ದೀರಾ? ತರಕಾರಿ ಮಾರ್ಕೆಟ್. ಆ್ಯಂಡ್ ನೀವು ಗೌರಿ ಗಣೇಶ ಕೂರಿಸ್ತೀರಾ? ನಾವು ಗೌರಿ ಗಣೇಶ ಗಣೇಶನ್ ಕೂರಿಸ್ಬೇಡಿ, ಗೌರಿ ಕೂರಿಸ್ತೀರಾ? ಇಲ್ಲ ಇಲ್ಲ, ಸಿಂಪಲ್ ಫೆಸ್ಟಿವಲ್. ಯಾವ ಫೆಸ್ಟಿವಲ್ ಮಾಡ್ತಾ ಇದ್ದೀರಾ? ಮತ್ತೀಸ್ ಅವರು ಅಲ್ಲಿ ನೋಡಮ್ಮ. ಡಿಂಪನ ಟ್ಯೂಷನ್ಗೆ ಹೋಗಿದ್ದಾಳೆ, ಅವಳನ್ನ ಹಂಗೆ ಕರ್ಕೊಂಡು ನಾವು ಮಾರ್ಕೆಟ್ ಕಡೆ ಹೊರಡ್ತಾ ಇದ್ದೀವಿ. ಅಂಡ್ ನತೀಕ್ಷಾ ಇಲ್ಲಿ ನೋಡ್ಬೋದು ಅಳ್ತಾ ಇದ್ದಾಳೆ, ಮುನ್ಸ್ಕೊಬಿಟ್ಟವಳು ನೋಡಿ. ನತೀಕ್ಷಾ ಆಚೆ ಹೋಗ್ಬೇಕಾ ನೀನು? ಅಕ್ಕನ ಜೊತೆ ಹೋಗೋಣ, ಮುನ್ಸ್ಕೊಬಿಟ್ಟಿದ್ದ. ಹೋಗೋಣ ಹೋಗೋಣ, ಮತ್ತೆ ಸಿಗುವ. ನತೀಕ್ಷ ನಟ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಹೊಟ್ಟೋಗ್ಬಿಟ್ಟಿದೆ. ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ಅವಳು ಹೆಂಗೆ ಆಡ್ತಾ ಇದ್ದಾಳೆ ಅಂತ ಅವಳಿಗೆ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಬನ್ನಿ, ಇವಾಗ ನಾವು ಮಾರ್ಕೆಟ್ ಬಂದಿದ್ದೀವಿ ಅಂತ ಹೇಳಿದ್ನಲ್ಲ, ಡಿಂಪನ್ನ ಟ್ಯೂಷನಿಂದ ಕರ್ಕೊಂಡು ನಾವು ಮಾರ್ಕೆಟ್ ಕಡೆ ಬಂದಿದ್ದಾಯಿತು. ಆ್ಯಂಡ್ ಹಬ್ಬದ ಸಡಗರ ಅಂತ ನೀವು ರೋಡಲ್ಲೇ ನೋಡ್ತಾ ಇರ್ಬೋದು. ಸಖತ್ ಅಂದರೆ ಸಖತ್ ಜನ, ಜಂಗುಳಿ, ಸಖತ್ ಹಬ್ಬ ಅಂದ್ರೇ ಒಂದು ಸಡಗರ ಅಲ್ವ. ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ದೊಡ್ಡ ಗಣಪತಿಗಳಿದ್ದು ಅಂತ ರೋಡಲ್ಲಿ. ನನಗಂತೂ ಸಖತ್ತು ಖುಷಿ ಆಯ್ತೈತೆ. ಆ್ಯಂಡ್ ಬ್ಯಾಂಗಲ್ ಸ್ಟೋರಲ್ಲಿ ನೀವು ನೋಡ್ತಾ ಇರೋದು ಜಗಮಗ ಲೈಟಿಂಗ್ಸ್ ಇರ್ಬೋದು, ಜನಗಳ ಓಡಾಟ ಇರ್ಬೋದು, ಆ ಹಬ್ಬದ ಸಡಗರನ ನೋಡೋದಕ್ಕೆ ಒಂದು ಚಂದ. ಅದು ಎಷ್ಟೇ ಹಬ್ಬ ಮಾಡಿ, ಏನೇ ಮಾಡಿರಿ, ಬಟ್ ಪ್ರತಿಯೊಂದು ಹಬ್ಬಕ್ಕೂ ಅದದೇ ಆದ ಒಂದು ರಿಚುವಲ್ಸ್ ಇದೆಯಲ್ಲ, ಅದನ್ನು ನಾವು ಫಾಲೋ ಮಾಡೋದಕ್ಕೆ ಒಂದು ಟೈಮ್ ತೊಗೊಂಡೇ ಆಗಿರಲಿ, ಏನೋ ಒಂದು ಖುಷಿಯಿಂದ ಮಾಡ್ತಾ ಇರ್ತೀವಲ್ಲ. ಅದರಲ್ಲೂ ಹೆಣ್ಮಕ್ಳಿಗೆ ಆ ಹಬ್ಬಕ್ಕೆ ಪ್ರಿಪ್ರೇಷನ್ಸ್ ಮಾಡೋದ್ರಲ್ಲಿ ಇರುತ್ತಲ್ಲ, ಒಂದು ಸ್ವಲ್ಪ ಟೆನ್ಷನ್ನೇ ಆದ್ರೂ ಓವರಾಲ್ ನೋಡಿಕೊಂಡಾಗ ತುಂಬಾ ಖುಷಿ ಅನಿಸುತ್ತೆ. ನನಗಂತೂ ತುಂಬ ಇಷ್ಟ ಆಗುತ್ತೆ ಇದೆಲ್ಲ. ಆ್ಯಂಡ್ ನಮ್ಮ ಮನೆಗೆ ಸ್ವಲ್ಪ ಶಾಪಿಂಗ್ಸ್ ಎಲ್ಲ ಮುಗಿಸ್ಕೊಂಡು ನಾವೇನು ಇದರಲ್ಲಿ ಗಣೇಶನೇನು ಕೂರಿಸಲ್ಲ, ಅಮ್ಮನ ಮನೇಲಿ ಮುತ್ತೈದೆ ಪೂಜೆ ಮಾಡ್ತಾರೆ. ಆ್ಯಂಡ್ ನಮಗೆ ಅಮ್ಮ ಆಲ್ರೆಡಿ ವರಮಹಾಲಕ್ಷ್ಮಿ ಹಬ್ಬದಲ್ಲೇ ಬಾಗಿನ ಎಲ್ಲ ಕೊಟ್ಟಿದ್ದಾಗಿತ್ತು. ಅಮ್ಮ ಈ ವರ್ಷದ ಗೌರಿ ಹಬ್ಬಕ್ಕೆ ಮಕ್ಳಿಗೆ ಏನು ಬಟ್ಟೆ ತಂದಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನಾಳೆ ವ್ಲಾಗಲ್ಲಿ. ಬನ್ನಿ, ನಾಳೆ ಅಮ್ಮನ ಮನೇಲಿ ನಮ್ಮ ಹಬ್ಬ ಶುರು ಮಾಡ್ತಿದ್ದೀವಿ. ಹೇಗೆ ಮಾಡ್ತಿದ್ದೀವಿ ಆ್ಯಂಡ್ ನಮ್ಮ ಮನೇಲಿ ಪೂಜೆ ಮುಗಿಸಿ ಆನಂತರ ಅಮ್ಮನ ಮನೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ನಮ್ಮ ಮನೆಗೆ ಏನೇನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊತೀನಿ ಅಂತ ನಿಮ್ಮ ಜೊತೆನೂ ನಾನು ಶೇರ್ ಮಾಡ್ತೀನಿ. ಎತ್ಕೋಬೇಕಾ ಬಂದು? ನಿನ್ನೆ ಅಪ್ಪ ಬರುತ್ತಲ್ಲ, ಅಪ್ಪನ ಜೊತೆ ಬಾ. ಅಪ್ಪ ಬರ್ತಾರಲ್ಲ, ಬಾ ಅಪ್ಪನ ಜೊತೆ. ಥ್ಯಾಂಕ್ ಯು. ಪೀಚ್ ಎತ್ಕೋಬೇಕಾ? ನಿಧಾನಕ್ಕೆ ಬಾ. ಮಾವಿನ ಸೊಪ್ಪು, ಹೂವು, ಬಾಳೆಹಣ್ಣು, ಈಗ ಊಟಕ್ಕೆ ಅಂತ ಸೌತೆಕಾಯಿ ತಂದಿದ್ದೀನಿ. ನಾಳೆ ನಾವು ಹಬ್ಬಕ್ಕೆ ಅಂತ ಅಮ್ಮನ ಮನೆಗೆ ಹೋಗ್ತಾ ಇರೋದ್ರಿಂದ ನಮ್ದೇನು ಈ ಹಬ್ಬ ಏನು ಗ್ರ್ಯಾಂಡಾಗಿರೋದಿಲ್ಲ, ತುಂಬ ಸಿಂಪಲ್ಲು ತೋರಿಸ್ತೀನಿ. ನಾನು ಇಲ್ಲಿ ಪುನೀ ಕೂತಿದ್ದಾರೆ, ಇನ್ನೂ ಐಟಮ್ ಏನು ಎತ್ತಿಟ್ಟಿಲ್ಲ. ನತೀಕ್ಷಾ, ಹೂವು ಕೊಡಿ ಪ್ಲೀಸ್ ಕೊಡಿ, ಹೂವು ಎಲ್ಲ ರೆಡಿ ಮಾಡಿಬಿಡಿ. ನೀವು ಸಾಂಬಾರು ಬಿಸಿಗಿಟ್ಟಿದ್ದೀನಿ, ನಾನು ಮುದ್ದೆ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ, ಬಾಣಲಿಯಲ್ಲಿ ಮುದ್ದೆ ಮಾಡ್ತಾಯಿದ್ದೀನಿ. ಆ್ಯಂಡ್ ನೀವು ಎಲ್ಲ ಯಾರು ಬಾಣಲಿಯಲ್ಲಿ ಮುದ್ದೆ ಮಾಡೋದನ್ನ ಇಷ್ಟಪಡ್ತೀರಾ, ಬೇಗ ಈಸಿಯಾಗಿ ಆಗುತ್ತೆ, ಕಂಫರ್ಟಬಲ್ ಆಗುತ್ತೆ ಅಂತ ಯಾರಿಗಾದ್ರೂ ಅನಿಸಿದರೆ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ನಾಳೆ ಹಬ್ಬಕ್ಕೆ ನಿಮ್ಮದೆಲ್ಲ ಪ್ರಿಪ್ರೇಷನ್ಸ್ ಹೇಗೆ ನಡೀತಾ ಇದೆ ಅಂತ ಹೇಳಿ. ನಿಮ್ಮ ಜೊತೆ ಮಾತಾಡ್ತಾ ಮುದ್ದೆ ಅಂತೂ ಮಾಡ್ಕೊಂಡಿದ್ದಾಯಿತು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸ್ಟೆಪ್ ಬೈ ಸ್ಟೆಪ್ಪು 4 ಮುದ್ದೆ ಮಾಡ್ತಾಯಿದ್ದೀನಿ. ನನಗೆ ಆ್ಯಂಡ್ ಚಿಕ್ಕ ಮುದ್ದೆ ಒಂದು ನನಗೆ, ಅದಾದಮೇಲೆ ಡಿಂಪನಿಗೆ, ಅದಾದಮೇಲೆ ನತೀಕ್ಷಂಗೆ. ಸೊ ನಾವು ಇವಾಗಲಿಂದ ಇವ್ರಿಗೆ ಮುದ್ದೆನ ತಿನ್ಸೋದನ್ನ ರೂಢಿ ಮಾಡಿದ್ದೀವಿ. ಆ್ಯಂಡ್ ಟೈಮ್ ನೀವು ನೋಡ್ತಾ ಇರ್ಬೋದು 7:53 ಆಗಿದೆ. ಇವಾಗ ನಾವೆಲ್ಲ ಒಟ್ಟಿಗೆ ಊಟಕ್ಕೆ ಕೂತಿದ್ದೀವಿ. ಊಟ ಎಲ್ಲ ಆಯಿತು. ಈಗ ಮನೆಯೆಲ್ಲ ಕ್ಲೀನ್ ಮಾಡಿದ ನಂತರ ನಿಮ್ಗೆ ಟೈಮ್ ತೋರಿಸ್ತಾ ಇದ್ದೀನಿ. 9:10 ಆಗಿದೆ. ಇದು ಮುಗಿಸೋಷ್ಟೊತ್ತಿಗೆ ಆಲ್ರೆಡಿ 10:30 ಆಗಿತ್ತು. ಡಿಂಪನಂಗೆ ಮೆಹಂದಿ ಎಲ್ಲ ಹಾಕಿ, ಹಬ್ಬ ಅಂದ್ರೇ ಇದಲ್ವಾ, ಮಕ್ಕಳಿಗೆ ಮೆಹಂದಿ ಹಾಕೋದು, ರೆಡಿ ಮಾಡ್ಕೊಳ್ಳೋದು, ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾಳೆ ವ್ಲಾಗ್ನ ಮಿಸ್ ಮಾಡ್ದೇ ನೋಡಿ, ಕಂಪ್ಲೀಟ್ ವ್ಲಾಗ್ನ. ಆ್ಯಂಡ್ ಡಿಂಪನನ್ನು ನತೀಕ್ಷನ ಹೇಗೆ ರೆಡಿ ಮಾಡ್ತೀನಿ ಆ್ಯಂಡ್ ನಮ್ಮನೆ ಸಿಂಪಲ್ ಹಬ್ಬ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.